ಎಲ್ರಿಗೂ ಇವತ್ತಿನ ಡೈಲಿ ವ್ಲಾಗು ಇವಾಗ ಶುರು ಮಾಡ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ನಲ್ಲಿ ನಾನು ಕೊನೆಯಲ್ಲಿ ಮುಖ್ಯವಾಗಿ ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೆಂತೆ ಮೊಸರು, ಮೆಂತೆನ ರಾತ್ರಿನೇ 2 ಟೀ ಸ್ಪೂನಷ್ಟು ಮೆಂತೆ ಹಾಕಿ ರಾತ್ರಿನೇ ನೆನೆಸಿರ್ತೀವಿ. ಇದನ್ನು ಹಾಗೆ ಡೈರೆಕ್ಟಾಗಿ ತಿನ್ನೋಂಥದ್ದು. ಇದನ್ನು 2 ಸ್ಪೂನು ಚಿಯಾ ಸೀಡು ರಾತ್ರಿನೇ ನೆನೆಸಿರ್ತೀವಿ. ಇದನ್ನು ಡ್ರಿಂಕಿಗೆ ಬೆರೆಸ್ಕೊಳ್ಳೋದು, ಹಿಂಗೆ ಡೈರೆಕ್ಟಾಗಿ ಬೆರೆಸ್ಕೊಳ್ಳೋದು. 2 ಸ್ಪೂನು ಚಿಯಾ ಸೀಡು ನೋಡಿ, ಚೆನ್ನಾಗಿ ನೆಂದಿದೆ. ಚಿಯಾ ಸೀಡು ಸ್ವಲ್ಪ ನೆನಿಬೇಕು, ಅದನ್ನು ಹಾಗೆ ತೊಗೊಳೋದಕ್ಕೆ ಆಗೋದಿಲ್ಲ. ಇದ್ರ ಜೊತೆಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಚಕ್ಕೆ ಪೌಡರು, ನಾನು ಈಸಿ ಆಗಲಿ ಅಂತ ಇಲ್ಲ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಡ್ರಿಂಕ್ ಅಲ್ಲ, ಅರ್ಜೆಂಟ್ ಆಗಿಬಿಡುತ್ತೆ ಅಂತ. ಒಂದು ಚಿಟಿಕೆ ಶುಂಠಿ ಪೌಡರು, ಒಂದು 2 ಹನಿ ನಿಂಬೆಹಣ್ಣು, ಅದಕ್ಕೆ ಬಿಸಿ ನೀರು. ಇದು ಪ್ಲೈನ್ ಹಾಕ್ತಾರೆ, ಇದು ನಾನು ಕುಡಿಯೋದು. ಮರ್ತಿದ್ದೆ ಇದು. ಇದಕ್ಕೆ ಇನ್ನೂ ಒಂದು ಚಿಟಿಕೆ ಬ್ಲ್ಯಾಕ್ ಸಾಲ್ಟ್ ಪೌಡರ್. ಇದು ಮೊಸರು ಮತ್ತು ಮೆಂತ್ಯನ ನಾವು ಅದು ನೆಂದಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಅಗ್ದು ತಿನ್ನಬೇಕು. ಮೆಂತ್ಯ ತಿಂದಾದ್ಮೇಲೆ ನಾನು ಬಿಸಿ ಸ್ವಲ್ಪ ಎಲೆಲ್ಲ ಕಟ್ ಮಾಡಿ ಟ್ರಿಮ್ ಮಾಡಬೇಕು. ಇವತ್ತು ಏನೇ ಇಟ್ಕೊಂಡ್ರೂ ನಾವು ಮೇಂಟೆನೆನ್ಸ್ ತುಂಬ ಮುಖ್ಯ. ಇದೆಲ್ಲ ಸ್ವಲ್ಪ ಟ್ರಿಮ್ ಮಾಡಬೇಕು. ಇದೆಲ್ಲ ಸ್ವಲ್ಪ ಒಣಗಿರೋದೆಲ್ಲ ಟ್ರಿಮ್ ಮಾಡಿ ತೆಗಿಬೇಕು. ನೋಡಿ, ಇಲ್ಲೂ ಚಿಗುರಿದೆ. ಕಟ್ ಮಾಡಿರೋದಕ್ಕೆ ಟ್ರಿಮ್ ಮಾಡಿದ್ದೆ ನಾನು ಹೋದ ವಾರ. ಇದನ್ನು ನೋಡಿ, ಇಲ್ಲೂ ಚಿಗುರುತ್ತಾ ಇದೆ ಈ ಎಲೆ. ಟ್ರಿಮ್ ಮಾಡಿ ನಾವು ಟ್ರೈ ಮಾಡಬೇಕಷ್ಟೆ.
ಯಾವಾಗಲೂ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೊಡ್ತೀನಿ ಅಷ್ಟೇ, ತುಂಬ ಜಾಸ್ತಿ ಮಾಡೋಕ್ಕೋಗಲ್ಲ. ವೀಕ್ಲಿ ಒನ್ಸು ನಾನು ಪೂರ್ತಿ ಕ್ಲೀನ್ ಮಾಡ್ಕೊಡ್ತೀನಿ. ಆವಾಗಲೂ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ, ಅದನ್ನು ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನಾನು ದೀಪದ ಬತ್ತಿಗಳನ್ನ ತೆಗೆದು ಮಂಗಳಾರತಿಗೂ ಬತ್ತಿ ಹಾಕಿರ್ತೀನಲ್ಲ ಅದು ತೆಗೆದುಬಿಡ್ತೀನಿ. ನಾನು ಆದಷ್ಟು ಪೇಪರ್ ನ್ಯಾಪ್ಕಿನ್ಸ್ ಬರುತ್ತಲ್ಲ ಸೊ ಅದನ್ನು ಇಟ್ಕೊಳ್ತೀನಿ. ಅದರಲ್ಲಿ ಒರೆಸ್ಬಿಡ್ತೀನಿ ಕ್ಲೀನಾಗಿ ಒರೆಸಿದ್ರೆ ಇದು ಕ್ಲೀನಾಗುತ್ತೆ. ಹಾಗೆ ದೀಪದ್ದು ಆಯಿಲ್ ಸ್ವಲ್ಪ ಕ್ಲೀನಾಗಿ ಒರೆಸ್ಕೊಂಡು ನಾವು ಯಾವಾಗಲೂ ದಿನ ಏನು ಪೂಜೆ ಮಾಡ್ತೀವಿ
ದೀಪ ಹಚ್ತೀವಿ. ಅದನ್ನು ಸಿಂಪಲ್ಲಾಗಿ ಇಟ್ಕೊಂಡ್ರೆ ದಿನ ನಾವು ದೀಪ ಹಚ್ಚೋದು ತಪ್ಪಿಸಲ್ಲ. ತುಂಬ ಅದನ್ನು ಇದು ಮಾಡ್ಕೊಂಡ್ಬಿಟ್ರೆ ರೇಜ್ಗೆ ಮಾಡಿಕೊಂಡ್ರೆ ದೀಪ ಹಚ್ಚೋ ಕಷ್ಟ ಆಗಿಬಿಡುತ್ತೆ ನಮಗೆ. ಹಾಗಾಗಿ ದಿನ ಸಿಂಪಲ್ಲಾಗಿ ಕ್ಲೀನ್ ಮಾಡಿಕೊಂಡು ಸಿಂಪಲ್ಲಾಗಿ ದೀಪ ಹಚ್ಚಬೇಕು. ಒಂದು ನೈವೇದ್ಯ ದೇವಿಗೆ, ಒಂದು ದೀಪ ಪ್ರತಿದಿನ. ಇದು ಬಂದು ತೀರ್ಥದ ನೀರು. ಎಲ್ಲರಿಗೂ ಒಂದು ಡೌಟು, ಈ ತೀರ್ಥದ ನೀರು ಏನು ಮಾಡಬೇಕು ಅಂತ. ಒಂದೋ ಗಿಡಕ್ಕೂ ಚೆಲ್ಬೋದು, ತುಳಸಿ ಗಿಡಕ್ಕೆ ಹಾಕ್ಬೋದು. ಅದಕ್ಕಿಂತ ಹೆಚ್ಚಾಗಿ ದೇವ್ರ ಮನೇಲಿ ಇರುತ್ತಲ್ಲ ಅದರದ್ದು ಒಂದು ಶಕ್ತಿ ಇರುತ್ತೆ. ಇದನ್ನು ನಾವು ತಗೊಂಡು ಇದನ್ನು ದೇವ್ರ ತೀರ್ಥನ ನಾವು ಕುಡ್ಕೋಬೇಕು. ಇದನ್ನು ಆಮೇಲೆ ಹೊಸದಾಗಿ ಇದನ್ನೆಲ್ಲ ತೊಳೆದು ಇಡಬೇಕು. ಈ ಥರ ಎಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನಾನು ದೇವ್ರ ಮನೆಗೆ ಅಂತಲೇ. ಸ್ವಲ್ಪ ಪೀತಾಂಬರಿ ಯೂಸ್ ಮಾಡ್ತೀನಿ. ದೇವ್ರ ಸಾಮಾನುಗಳಿಗೆ ಸ್ವಲ್ಪ ಪೀತಾಂಬರಿ ಬೇಕೇ ಬೇಕು. ಆಮೇಲೆ ಸ್ವಲ್ಪ ವಿಮ್ ಲಿಕ್ವಿಡ್ಡು. ಇದೊಂದನ್ನೇ ನಾನು ಪ್ರತಿದಿನ ತೊಳ್ಕೊಳ್ಳೋದು. ಈ ಥರ ಇದು ಒಂಥರ ಟ್ರೇ ಥರ ಮಾಡಿರ್ತಾರೆ. ಇದನ್ನು ನಾವು ನೈವೇದ್ಯ ಇಡೋಕ್ಕೆ, ಏನಾದರೂ ದೇವ್ರ ಸಾಮಾನುಗಳು ಇಟ್ಕೊಳ್ಳೋಕ್ಕೆ ನಾನೇನು ಮಾಡ್ತೀನಿ, ಪ್ರತಿದಿನ ಒಂದು ಸ್ವಲ್ಪ ಈ ಥರ ಒರೆಸ್ಕೊಂಡ್ಬಿಡ್ತೀನಿ ಅಷ್ಟೇ. ಯಾಕೆಂದರೆ ನೈವೇದ್ಯ ಎಲ್ಲ ಇಟ್ಟಿರ್ತೀವಲ್ಲ ನಾವು ಪ್ರತಿದಿನ, ಹಾಗಾಗಿ ಅದೊಂದು ಸ್ವಲ್ಪ ಮಡಿಯಾದಂಗೆ ಇರಲಿ ಅಂದ್ಬಿಟ್ಟು. ದೇವ್ರ ಮನೆ ಇಲ್ವಲ್ಲ, ದೇವ್ರ ಮನೆ ಇದ್ದಿದ್ರೆ ಗುಡಿಸಿ ಒರೆಸಿ ರಂಗೋಲಿ ಹಾಕ್ತಿದ್ವಿ. ಇಲ್ಲಿ ಹಾಗಿಲ್ವಲ್ಲ, ಹಾಗಾಗಿ ಜೊತೆಗೆ ಸ್ವಲ್ಪನೇ ಕ್ಲೀನ್ ಮಾಡ್ಕೊಳ್ಳೋದಿರೋದ್ರಿಂದ ದಿನ ದೀಪ ಹಚ್ಚೋದು ಯಾವ ಕಾರಣಕ್ಕೂ ತಪ್ಪಲ್ಲ. ಈಗ ತೀರ್ಥಕ್ಕೆ ತೊಗೊಂಬಂದ್ಬಿಡ್ತೀನಿ. ಮನೆಯಲ್ಲಿ ಗಂಧ ತೆಗಿಬೇಕು. ಪ್ರತಿದಿನ ಒಂದು ಸ್ವಲ್ಪನಾದರೂ ಗಂಧ ತೆಗಿಬೇಕು. ನಾನು ಬೆಳಗ್ಗೆನೇ ಸ್ನಾನ ಆದ ತಕ್ಷಣ ನನಗೆ ಗಂಧ ಇಟ್ಕೊಂಡ್ಬಿಡ್ಬೇಕು. ನನಗೆ ಫಸ್ಟ್ ಇಟ್ಕೊಂಡ್ಬಿಡ್ತೀನಿ ನಾನು ಗಂಧನ. ಆಮೇಲೆ ಇಲ್ಲಿ ಎಲ್ಲಿಯಾದರೂ ಒಂದು ಕಡೆನಾದರೂ ಗಂಧ ಇಡಬೇಕಲ್ಲ, ಹಾಗಾಗಿ ತೀರ್ಥದ್ದು ನಾನು ತೊಳೆದಿರ್ತೀನಲ್ಲ ಅಲ್ಲಿ ಗಂಧ ಇಡ್ತೀನಿ. ಮಕ್ಕಳು ಅಷ್ಟೊತ್ತಿಗೆ ರೆಡಿಯಾಗಿ ಬಂದರೆ ಅವ್ರಿಗೂ ಇಡ್ತೀನಿ. ನಮ್ಮ ಕುಕ್ಕಿನೂ ಇಡಿಸ್ಕೊಳ್ತಾನೆ. ಇವತ್ತು ಅವನಿಲ್ಲ, ಅವ್ರ ಅಕ್ಕನ ಮನೆಗೆ ಹೋಗಿದ್ದಾನೆ. ಡೇ ಔಟ್ ಹೋಗಿದ್ದಾನೆ ಅವನು ಅವ್ರ ಅಕ್ಕನ ಮನೆಗೆ. ಅವ್ರ ಅಕ್ಕನ ಮನೇಲೂ 2 ಪೆಟ್ಟು ಇದೆ, ತೋರಿಸ್ತೀವಿ ಅದನ್ನು ಒಂದಿನ. ಅವನಿಗೆ ಖುಷಿ ಅಲ್ಲಿ ಹೋಗೋದಕ್ಕೆ. ಅದಕ್ಕೆ ಇಷ್ಟೇ, ಒಂದು ಚಿಕ್ಕದಾಗಿ ಗಂಧ ತೆಗೆದು ಕುಂಕುಮ. ನೀವು ಪ್ರತಿದಿನ ಗಂಧ ಇಟ್ಕೊಳ್ಳಿ, ತುಂಬ ಒಳ್ಳೆಯದು. ನಾನು ಹಿಂದಿನ ದಿನ ನೈವೇದ್ಯ ಮಾಡಿರ್ತೀನಲ್ಲ, ಅದನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ನಾನು ಹಾಲಿಡೋಕ್ಕೆ, ಒಂದು ಹಣ್ಣಿಡೋಕ್ಕೆ, ಅದನ್ನೆಲ್ಲ ನಾನು ಚಿಕ್ಕದಾಗಿ ಬೆಳ್ಳಿನಲ್ಲೇ ಇಟ್ಕೊಂಡಿದ್ದೀನಿ. ಅದರಲ್ಲೇ ನೈವೇದ್ಯ ಮಾಡ್ತೀನಿ ದೇವರಿಗೆ. ಇಷ್ಟು ಮಾಡಿ ನಾನು ದೀಪಕ್ಕೆಲ್ಲ ಬತ್ತಿ ಹಾಕ್ಕೊಳ್ತೀನಿ. ಎಲ್ಲರೂ ಹೇಳ್ತಾರೆ ಫಸ್ಟು ದೀಪ ಹಚ್ಚಿ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ. ಆದರೆ ಇಲ್ಲಿ ನನಗೆ ಜಾಗ ತುಂಬ ಚಿಕ್ಕದಿರೋದ್ರಿಂದ ದೀಪ ಹಚ್ಬಿಟ್ರೆ ಎಲ್ಲಾದರೂ ಕೈ ತಾಕಿ ಏನಾದರೂ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಫಸ್ಟ್ ಇದೆಲ್ಲ ಒರೆಸಿ ಎಲ್ಲ ಇಟ್ಟು ಆಮೇಲೆ ನಾನು ಬತ್ತಿ ದೀಪ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಇದು ಮಂಗಳಾರತಿಗೆ ತುಪ್ಪ ಬತ್ತಿ. ಯಾವಾಗಲೂ ಅಷ್ಟೇ ದೀಪಕ್ಕೆ 2 ಬತ್ತಿನ ಹೊಸದು ಒಟ್ಟಿಗೆ ಸೇರಿಸಿ ಹಾಕಬೇಕು, ಒಸಿಬೇಕು. ಹಿಂದೆ ಬತ್ತಿನ ನೋಡಿ, ಈ ಥರ. ಜೀವನ ಯಾವಾಗಲೂ ಜಂಟಿಯಾಗಿರಬೇಕು ಅನ್ನೋದೇ ಇದರ ಅರ್ಥ. ನೋಡಿ, ಈ ಥರ ಹಾಕಿದ್ಮೇಲೆ ನಾನು ಆರತಿಗೆ ಯಾವಾಗಲೂ ತುಪ್ಪನೇ ಹಾಕೋದು. ಇದನ್ನು ನಾನೇ ಕಾಯಿಸ್ಕೊಂಡಿರ್ತೀನಿ ತುಪ್ಪನ. ಹಸುವಿನ ಬೆಣ್ಣೆ ತಂದು ಸಪ್ರೇಟಾಗಿ ಇದಕ್ಕೋಸ್ಕರ ಕಾಯಿಸಿ ಇಟ್ಬಿಡ್ತೀನಿ. ಇದು ಮಂಗಳಾರತಿಗೆ ನಾನು ತುಪ್ಪ ಹಾಕ್ತಿದ್ದೀನಿ. ಪ್ರತಿದಿನದ ದೀಪಕ್ಕೆ ನಾನು ಎಣ್ಣೆ ಹಾಕ್ತೀನಿ. ಇದು ಬಂದು ಎಳ್ಳೆಣ್ಣೆ, ಪ್ಯೂರ್ ಎಳ್ಳೆಣ್ಣೆ ಹಾಕ್ತೀನಿ ನಾನು. ಈ ದೀಪದ ಎಳ್ಳೆಣ್ಣೆ ಅಂತ ಬೇರೆ ಸಿಗುತ್ತಲ್ಲ,
ಅದನ್ನು ಹಾಕಲ್ಲ, ನಾನು ಪ್ಯೂರ್ ಎಳ್ಳೆಣ್ಣೆ ಹಾಕ್ತೀನಿ. ನಿಮಗೆ ಕಾಣಿಸ್ಬೋದು ಎಷ್ಟು ತಿಳಿಯಾಗಿದೆ. ಸಾಮಾನ್ಯ ದೀಪಕ್ಕೆ ಹಚ್ಚೋ ಎಳ್ಳೆಣ್ಣೆ ಅಂದರೆ ತುಂಬ ಗಾಢವಾಗಿರುತ್ತೆ, ಅದಕ್ಕೆ ಅದನ್ನು ತೊಗೋಬಾರ್ದು. ಅದು ಒಂಥರ ಮಿಕ್ಸ್ ಆಗಿರುತ್ತೆ, ಅಥವಾ ತಳದ್ದು ಏನಿರುತ್ತೆ ಮೇಲ್ಗಡೆದು ಇದನ್ನು ತಗೊಂಡು ಅದನ್ನು ಕೊಡ್ತಾರೆ. ಅದನ್ನು ನಾವು ದೇವ್ರಿಗೂ ಹಚ್ಚಬಾರ್ದು. ಇಲ್ಲೇನೆ ನಾನು ಒಂದು ಸಾಂಬ್ರಾಣಿ ಇಟ್ಕೊಂಡಿರ್ತೀನಿ, ಗಂಧದ ಕಡ್ಡಿ ಇಟ್ಕೊಂಡಿರ್ತೀನಿ. 2 ಗಂಧದ ಕಡ್ಡಿ, 1 ಗಂಧದ ಕಡ್ಡಿನ ಹಚ್ಚಬಾರ್ದು ದೇವರಿಗೆ. ಇದು ಗಂಧದ ಕಡ್ಡಿ ಸ್ಟ್ಯಾಂಡು ಮತ್ತು ಇದು ಸ್ಟ್ಯಾಂಡ್. ಒಂದು ಮನೆ ಇಟ್ಕೊಳ್ತೀನಿ, ಯಾಕೆಂದರೆ ಇದು ಮಡ್ಪಾಗಿರೋದ್ರಿಂದ ಕಿಡಿ ಬೀಳಬಾರ್ದು ಅಂತ ಅಂದ್ಬಿಟ್ಟು ಇದನ್ನೇ ಗಂಧದ ಕಡ್ಡಿ ಇದೆ. ನಿಮಗೆ ನಿನ್ನೆ ಹೇಳಿದ್ದೆ ನಾನು ಯಾವ ರೀತಿ ನಾನು ಸಿಂಪಲ್ ಆಗಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ತೋರಿಸಿದ್ದೀನಿ. ಇದೇ ಥರ ಸಿಂಪಲ್ಲಾಗಿ ನಾನು ದಿನ ಪೂಜೆ ಮಾಡೋದು. ಇವಾಗ ದೀಪ ಹಚ್ತೀನಿ. ದೀಪ ಮೂಲೆ ಸ್ಥಿತೋ ಬ್ರಹ್ಮ ದೀಪ ಮಧ್ಯೆ ಜನಾರ್ದನಃ ದೀಪಾಗ್ರೆ ಶಂಕರ ಪ್ರೋಕ್ತಃ ಸಂಧ್ಯಾ ಜ್ಯೋತಿರ್ನಮೋಸ್ತುತೇ. ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆಗೆ ಕರ್ಬೇವಿನ ಸೊಪ್ಪು, ಶುಂಠಿ ಎಲ್ಲ ಹಾಕಿದ್ದೀನಿ. ಶುಂಠಿ ಪುದೀನ ಫಸ್ಟು. ಸೋರೆಕಾಯಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಗ್ರೀನ್ ಸೋರೆಕಾಯಿ, ಸೌತೆಕಾಯಿ, ಕ್ಯಾರೆಟ್ ಸ್ವಲ್ಪ, ಇದು ನೆಲ್ಲಿಕಾಯಿ, ಆಮ್ಲ ನೆಲ್ಲಿಕಾಯಿ, ಇದು ಪಾಲಕ್ಕು, ಮೆಂತೆ, ಸಬ್ಸಿಗೆ 3 ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್, ಸ್ವಲ್ಪ ನಿಂಬೆ ಜ್ಯೂಸ್ ಅಷ್ಟೇ. ಎಷ್ಟು ಬೇಕು ಹಾಕ್ಕೊಳ್ಳಿ, ಆಮೇಲೆ ಹೆಚ್ಚಿಸ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಏನು ಸೋಸ್ಕೊಳ್ಳೋದು ಬೇಡ, ಹಾಗೆ ಡೈರೆಕ್ಟಾಗಿ ಎಲ್ಲ ತರಕಾರಿಗಳು ಸಿಪ್ಪೆ ತೆಗೆದು ಹಾಕಿರ್ತೀವಿ ನಾವು. ಸೋಸ್ಕೋಬೇಡಿ ಆದಷ್ಟು. ಈಗ ನಿಮ್ಗೆ ಅಭ್ಯಾಸ ಇಲ್ಲ ಅಂದರೆ ಮಾತ್ರ ಸೋಸ್ಕೊಳ್ಳಿ ಅಷ್ಟೇ. ಇದನ್ನು ನೀರು ಹಾಕ್ಕೊಂಡು ಸ್ವಲ್ಪ ಹೆಚ್ಚಿಸ್ಕೋಬೇಕು, ತೆಳ್ಳಗೆ ಕುಡಿಬೇಕು. ಪ್ರತಿದಿನ ತರಕಾರಿ ಸೊಪ್ಪು ಎಲ್ಲ ತಿನ್ನಬೇಕು ಅಂತಾರೆ. ಆಗ
ಹಾಗಾಗಿ ಈ ಥರ ಗ್ರೀನ್ ಜ್ಯೂಸ್ ಮಾಡ್ಕೊಂಡ್ಬಿಟ್ರೆ ನೋಡಿ ತರಕಾರಿನೂ ಸೊಪ್ಪು ಎಷ್ಟೋ ನಮಗೆ ಕವರ್. ಹಾಗೆ ಫುಲ್ಲು ಸ್ಮೂತಾಗಿ ಇದು ಮಾಡಿ ನಿನ್ನೆ ಡಿಮಾರ್ಟಿಂದ ಸ್ವಲ್ಪ ಸಾಮಾನು ತೊಗೊಂಡು ಬಂದ್ವಿ. ನೋಡೋಣ ಏನೇನಿದೆ ನಾನು ಕಲ್ಬೆ ಹೋಗಿಲ್ಲ ಇಲ್ಲ. ಫಿನಾಯ್ಲು ನಮಗೆ ಜಾಸ್ತಿ ಬೇಕು ಕುಕ್ಕಿ ಇರೋದ್ರಿಂದ. ಇದು ಬಂದು ಬೈ 1 get 1 ಫ್ರೀ ಫಿನಾಯ್ಲ್. ಮಿಕ್ಸ್ ಮಾಡ್ಕೊಳ್ತೀವಿ ನಾವು, ಇದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೀವಿ. ಅದು ಘಾಟ್ ವಾಸನೆ. ಹುಣಸೆಹಣ್ಣು ಈಗ ಸೀಸನ್ ಅಲ್ಲ, ಸ್ವಲ್ಪ ಕಮ್ಮಿಗಿಲ್ಲೂ ಸಿಗುತ್ತೆ. ಇಲ್ಲೆಲ್ಲ ಪ್ಯಾಕ್ಡೇ ತೊಗೋಬೇಕು, ಲೂಸು ಸಿಗೋದಿಲ್ಲ ಇಲ್ಲಿ. ಸ್ವಲ್ಪ ಸೋಯಾ ಸ್ಟಿಕ್ಸು, ಸ್ನ್ಯಾಕ್ಸು, ಇದು ನಮ್ಮ ಮನೆಯಲ್ಲಿ ತುಂಬ ಮುಖ್ಯವಾಗಿ ಬೇಕಾಗಿರೋದು. ನಾನು ಪೂಜೆಗೆ ಯೂಸ್ ಮಾಡೋ ಪಚ್ಕರ್ಪುಟ್. ಇದು ಬೈ 1 get 1 ಫ್ರೀ ಸಿಗುತ್ತೆ ಡಿಮಾರ್ಟಲ್ಲಿ. ಇದನ್ನು ನಾನು ಯೂಸ್ ಜಾಸ್ತಿ ಮಾಡ್ತೀನಲ್ಲ, ಅದಕ್ಕೆ ಅಲ್ಲಿ ತೊಗೊಂಬಂದಿರ್ತೀನಿ ಒಂದ್ಸಲ. ಇದು ಸೋಯಾ ಸ್ಟಿಕ್ಸು ಅಷ್ಟೇ, ಬೈ 1 get 1. ಇದು ನಮ್ಮ ಚಿಕ್ಕವ್ರದ್ದು ಫೇವ್ರೇಟ್ ಕೊರಿಯನ್ ನೂಡಲ್ಸ್, ಬ್ಲ್ಯಾಕ್ ಇನ್ನದಲ್ಲಿ. ಮತ್ತು ಚಿಯಾ ಸೀಡ್ಸು ಡೈಲಿ ಯೂಸ್ ಮಾಡ್ತೀವಿ ನಾವು. ಅದಕ್ಕೆ ಹೋದಾಗೆಲ್ಲ ಒಂದು ಪ್ಯಾಕೆಟ್ ಎತ್ಕೊಂಡ್ಬಂದ್ಬಿಡ್ತೀವಿ. ಜೀರಿಗೆ, ಇದು ಟಾಯ್ಲೆಟ್ ಸೋಪು, ಇದು ಸಾಸು. ಇದು ಕುಕ್ಕಿದ ಫೇವ್ರೇಟು. ಹುಡ್ಕೊಂಡು ಎತ್ಕೊಂಡ್ಬರ್ಬೇಕು ನಾವು ಡಿಮಾರ್ಟಿಂದ. ಅವನಿಗೆ ಹೊರ್ಗಡೆ ಹೋದರೆ ಒಂದು ಚಾಕ್ಲೇಟ್ ತರಬೇಕು, ಇಲ್ಲ ಅಂದರೆ ಬಿಡೋದಿಲ್ಲ ಅವನು. ಸೊ ಅವನಿಗೆ ಒಂದು ಸಪ್ರೇಟ್ ಚಾಕ್ಲೇಟ್ ಎತ್ಕೊಂಡ್ಬಿಡ್ತೀವಿ ಯಾವಾಗಲೂ. ಇದು ಆ್ಯಕ್ಚುಲಿ 2 ಎತ್ಕೊಂಡಿದ್ವಿ ನಾವು, ಒಂದಾಗಲೇ ತಿಂದ್ಬಿಟ್ಟಿದ್ದಾನೆ, ಇನ್ನೊಂದು ಬ್ಯಾಗಲ್ಲಿ ಉಳ್ಕೊಂಡಿದ್ದೆ. ಅದಕ್ಕೆ ಇದು ನನ್ನ ಮಗಳು ಬಾಗಿಲು ತೋರಣ ತೊಗೊಂಡು ನೋಡಿ. ಇದೆಲ್ಲ ಮಾಮೂಲಿ ಸಾಮಾನುಗಳು ಯೂಸ್ ಮಾಡಿ ಸಾಂಬಾರಿಗೆ. ಈ ಬ್ಯಾಗ್ನಲ್ಲಿ ನನ್ನ ದೊಡ್ಡ ಮಗಳು ಅಳಿಯ ಹೊರಗಡೆ ಹೋದಾಗ ಅವರು ಇದು ಸ್ನ್ಯಾಕ್ಸ್ ತಂದು ಕೊಡ್ತಾರೆ. ಅಲ್ಲಿ ಹೋದಾಗ ನಮಗೆ ಬೇಕಾಗಿರೋಂಥ ಸ್ನ್ಯಾಕ್ಸ್ ಸಿಗುತ್ತೆ ನೋಡಿ. ಇದು ರೋಸ್ಟೆಡ್ ಮಲ್ಟಿಗ್ರೈನು, ತುಂಬ ಚೆನ್ನಾಗಿರುತ್ತೆ ಇದು. ಇದು ಬಂದು ಮಖಾನ. ಅವಳು ಇವಾಗ ನಾವು ಬೇರೆ ಥರ ಸ್ನ್ಯಾಕ್ಸ್ ಎಲ್ಲ ತಿನ್ನಲ್ಲ ಅಂತಂದ್ಬಿಟ್ಟು, ಇಲ್ಲಿ ಸಿಗಲ್ಲ ಅಂತಂದ್ಬಿಟ್ಟು ಅವಳೆಲ್ಲ ಹೊರಗಡೆ ಹೋಗ್ತಾಳೆ ಅವಳ ಗಂಡನ ಜೊತೆಗೆ. ಸೊ ಅವರಿಬ್ಬರು ಹೋಗಿ ಅವ್ರ ಮನೆಗೆ ತೊಗೊಂಡಾಗ ನಮಗೂ ಒಂಚೂರೆಲ್ಲ ಸ್ನ್ಯಾಕ್ಸ್ ತಂದುಕೊಡ್ತಾರೆ. ತಂಗಿದಿರಿಗೆ ನನಗೆ ಎಲ್ಲ ತಂದುಕೊಡ್ತಾರೆ. ಕುಕ್ಕಿಗೆ ಸ್ನ್ಯಾಕ್ಸ್ ತಂದುಕೊಡ್ತಾರೆ. ಇದು ಕುಕ್ಕಿಗೆ ತಂದಿದ್ದಾರೆ. ನಾನು ನೋಡಿಲ್ಲ, ಈಗಲೇ ನಿಮ್ಮ ಎದುರಿಗೆ ತೆಗಿತಾ ಇರೋದು ಇದನ್ನು. ಅವರು ಕುಕ್ಕಿಗೆ ಮಿಲ್ಕಿ ಬಾರ್ ತಂದಿದ್ದಾರೆ. ಮತ್ತು ಇದೇನು ತಂದಿದ್ದಾರೆ, ಇದು ಗ್ರೈನ್ಸ್ ಮಿಕ್ಸ್. ಇದು ಮಖಾನ. ಇದು 2 ಮಖಾನ ತಂದಿದ್ದಾಳೆ, ಮಲ್ಟಿಗ್ರೈನ್ ತಂದಿದ್ದಾಳೆ. ಇದು ಗ್ರೈನ್ಸ್ ಮಿಕ್ಸು. ಇದನ್ನೆಲ್ಲ ತಿಂಗಳೆಲ್ಲ ತಿಂತೀವಿ ನಾವು. ಯಾಕಂದ್ರೆ ನಾವು ತಂದ್ಕೊಳ್ತೀವಿ, ಆದರೆ ನಾವು ಜಾಸ್ತಿ ಸ್ನ್ಯಾಕ್ಸ್ ತಿನ್ನಲ್ಲ. ಇದು ಕುಕ್ಕಿಗೆ ಕೇಕು. ಇದು ನನ್ನ ಮಕ್ಕಳು ತಿಂತಾರೆ ಇದನ್ನು, ಕೇಕ್ನ. ಕುಕ್ಕಿಗೆ ಅಂತ ಕೆಲವು ಹೆಸರಿಟ್ಬಿಡ್ತಾರೆ, ಅವರೇ ತಿಂದ್ಬಿಡ್ತಾರೆ. ಕುಕ್ಕಿಗೆ ಅಂದ್ಬಿಟ್ಟು ಚಾಕ್ಲೇಟು ಕೇಕ್ ಎಲ್ಲ. ಇದು ಅವ್ರ ತಂಗಿಗೆ ಕಿಟ್ರ್ ಜಾಯ್ ತೊಗೊಂಡಿದ್ದಾರೆ. ಏನೋ ಅವಳು ಖುಷಿ ತಂದ್ಕೊಡ್ತಾಳೆ ಅವಳು ಹೋದಾಗ. ಕಿಟ್ರ್ ಜಾಯ್ ಕೇಕ್ ಇವರು ತಿಂತಾರೆ. ಸುಮ್ಮನೆ ಕುಕ್ಕಿದ್ದು ಹೆಸರು ಇಟ್ಬಿಟ್ಟಿದ್ದಾವೆ ಅಷ್ಟೇ. ಇದಕ್ಕೆ ಇದನ್ನು ಮಾತ್ರ ತಿನ್ನೋದಿಲ್ಲ. ಮತ್ತು ಮಿಕ್ಕಿ ಬಾರನು ಅಷ್ಟೇ, ಅವಳ 2-3 ತಂದ್ರೂ ಊರುಗಳು ತಿನ್ಕೊಂಡ್ಬಿಡ್ತಾರೆ. ಮಿಕ್ಕಿದ್ದು ಅವ್ನು ಪಾಲಿಗೆ ಹೋಗುತ್ತೆ ಅಷ್ಟೇ. ಇದೆರಡು ಬಂದು ಕಿಟ್ರ್ ಜಾಯ್ ಇವರಿಬ್ಬರಿಗೆ. ಕಿಟ್ರ್ ಜಾಯ್ ಅವ್ನಿಗೆ ಕೊಡಲ್ಲ, ಆದರೂ ಇದನ್ನು ಕೂಡ ಅವನು ತಿಂತಾನೆ. ಇವರು ತಿಂತಾರೆ, ಇವ್ರದನ್ನ ಅವನು ತಿಂತಾನೆ. ಏನೋ ಹಿಂಗೆ ಖುಷಿ. ಇಬ್ಬರು ಹೊರಗಡೆ ಹೋದಾಗ ಏನಾದರೂ ಗಂಡ ಹೆಂಡತಿ ತಂದ್ಕೊಡ್ತಾರೆ. ಈ ವಿಡಿಯೋದಲ್ಲಿ ಮೊದಲೇ ಹೇಳ್ದಂಗೆ ನಾನು ಕೊನೆಯಲ್ಲಿ ಜ್ಯೋತಿಷದ ಬಗ್ಗೆ ಸ್ವಲ್ಪ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಈಗ ಮಾತಾಡ್ತಾ ಇದ್ದೀನಿ. ನಾನು ಈ ಯೂಟ್ಯೂಬನ್ನು ವೇದಿಕೆನ ಆರಿಸ್ಕೊಂಡಿದ್ದೆ ಮೊದಲನೇದಾಗಿ ಈ ಜ್ಯೋತಿಷದ ಒಂದು ತಿಳುವಳಿಕೆಗೋಸ್ಕರ. ನನ್ನಿಂದ ನೀವು ತಿಳ್ಕೊಳ್ಳಿ, ನಿನ್ನಿಂದ ನಾನು ತಿಳ್ಕೊಳ್ತೀನಿ. ಜ್ಯೋತಿಷ ಅಂದ್ರೇ ಒಂದು ಜ್ಯೋತಿ, ದೀಪ.
ಒಂದು ಬದುಕಿಗೆ ದೀಪ ಕೊಡೋ ಅಂಥದ್ದೇ ಜ್ಯೋತಿಷ್ಯ. ಅದು ಯಾವತ್ತಿಗೂ ಅಂಧಕಾರ ಅಲ್ಲ. ನಮ್ಮಂಥ ಎಲ್ಲ ಅಂಧರಿಗೆ ಬೆಳಕನ್ನು ನೀಡುವಂಥದ್ದೇ ಜ್ಯೋತಿಷ್ಯ. ಅದು ಅಂದರೆ ಜ್ಯೋತಿಷ್ಯ ಅನ್ನೋದು ಜೀವನ ಪೂರ್ತಿ ಅಲ್ಲ, ಜೀವನದ ಒಂದು ಅಂಗ ಅಂತ ತಗೊಂಡಾಗ ಜ್ಯೋತಿಷ್ಯ ತುಂಬ ಚೆನ್ನಾಗಿರುತ್ತೆ. ಅದು ಜ್ಯೋತಿಷ್ಯನೇ ಎಲ್ಲ ಅಂತ ತಗೊಂಡಾಗ ಅದರಿಂದ ಯಾವ ಲಾಭವೂ ಇರೋದಿಲ್ಲ. ಅದನ್ನು ಒಂದು ಅಂಗ, ಅದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಹೋದಾಗ ಅದರಿಂದ ಬೇಕಾದಷ್ಟು ಮಾಹಿತಿಗಳು ನಮಗೆ ಸಿಗುತ್ತೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾನು ಇದನ್ನೇ ವೇದಿಕೆಯಾಗಿ ತಗೊಂಡು ಜ್ಯೋತಿಷ್ಯದ ಬಗ್ಗೆ ನನಗೆ ಏನೋ ಒಂದು ತಿಳುವಳಿಕೆ ಇದೆ, ಅದನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲರೂ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಮುಂದೆ ಹಾಕ್ಬೋದು ನಾವು ವಿಡಿಯೋ, ನಮಗೆ ವ್ಯೂವರ್ಸ್ ಇದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ಚೈತನ್ಯ ಸಿಗುತ್ತೆ. ನಮಸ್ಕಾರ. ಬಾಳ್ಗೆ ಸಮೃದ್ಧಿಯೊಂದಿಗೆ.